ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್ ಸಾಕೆ ಬಗ್ಗೆ ನಾನು ಡೈಲಿ ಹೇಳ್ತಾನೆ ಇದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ಬ್ಲೌಸು ಮ್ಯಾಚಿಂಗು ಬಂದು ಒಂದು ನೆನ್ನೆ ನಾನು ಫ್ರೆಂಡ್ಸ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ ಹೋಗಿದೆ. ಇದು ಫ್ರೆಂಡ್ಸ್ ನೋಡಿ, ನಾನು ಕಾಟನ್ ಸ್ಯಾರಿದು ಈ ಥರ ನಾನೇ ಹಿಂಗೆ ಡಿಸೈನ್ ಇಡ್ಸ್ಕೊಂಡಿದ್ದೀನಿ. ಇದ್ರ ಬ್ಲೌಸ್ ಬಂದು ಫ್ರೆಂಡ್ಸ್ ನಾನು ಸ್ಟಿಚ್ಚಿಂಗಿಗೆ ಅಳತೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಈ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಈ ಥರ ಇದು ನನ್ನ ಹೋದ ವರ್ಷ ನನ್ನ ಬರ್ತ್ಡೇ ಗಿಫ್ಟು ನೋಡಿ ಫ್ರೆಂಡ್ಸ್. ಉಲ್ಟಾ ಸೀದಾ ಫ್ರೆಂಡ್ಸ್ ನೋಡಿ, ಎಲ್ರಿಗೂ ಅಷ್ಟೇ ಬರ್ತಡೇಗೆ ಎಷ್ಟೊಂದು ಗಿಫ್ಟು, ಒಬ್ರಿಗೆ ಜಾಸ್ತಿ ಬರುತ್ತೆ, ಒಬ್ರಿಗೆ ಕಮ್ಮಿ ಬರುತ್ತೆ. ನನಗೆ ತಕ್ಕನಾಗಿ ಎಷ್ಟು ಬರಬೇಕೋ ಅಷ್ಟು ಬಂದಿತ್ತು. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನೂ ಒಂದು ಬರ್ತಡೇ ಸ್ಯಾರಿ ಬ್ಲೌಸ್ನ ನಾನು ಹೊಲಸೇ ಇಲ್ಲ, ಹೋದ ವರ್ಷದ್ದು ಅದು ಫ್ರೆಂಡ್ಸ್ ಹಾಗೇ ಇದೆ. ಇವಾಗ ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಬುಕ್ ಮಾಡ್ಕೊಂಡಿದ್ದೀನಿ. ಆ ಸೀರೆ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇನ್ನೂ ನನ್ನ ಬರ್ತಡೇ 2 ಮಂತ್ ಇದೆ. ಈಗ ಯಾವುದು ಮಾರ್ಚಿ ಮುಗಿದ್ಮೇಲೆ ಏಪ್ರಿಲ್, ಅದಕ್ಕೆ ಫ್ರೆಂಡ್ಸ್ ಇನ್ನೂ 2 ಮಂತ್ ಇದೆ. ಆವಾಗ ನೋಡ್ತೀನಿ ನನಗೆ ಯಾವುದು ಹೊಲಸ್ಕೋಬೇಕು ಅನಿಸುತ್ತೆ. ಇಲ್ಲ ಅಷ್ಟರಲ್ಲಿ ನೆಕ್ಸ್ಟ್ ಮಂತ್ ಸಂಬಳ ಆದಾಗ ನನಗೆ ನೆಟ್ ಸ್ಯಾರಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ ಫ್ರೆಂಡ್ಸ್, ಅಕಸ್ಮಾತ್ ತಗೊಂಡ್ರೆ ನಿಮಗೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಆ ಸ್ಯಾರಿನೇ ಫಸ್ಟ್ ತೋರಿಸ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಸಾಟರ್ಡೆ, ಆಂಜನೇಯನ ವಾರ. ನಾನು ಫಸ್ಟು ನಿನ್ನೆ ಏನಾಯಿತು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ. ಇವತ್ತಿಂದು ಆಮೇಲೆ ಹೇಳ್ತೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ನಿನ್ನೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಯಾಕೆ ಅಂದರೆ ನಂದಿದ್ದು ನಿನ್ನೆ ಕಂಟಿನ್ಯೂ ಡ್ಯೂಟಿ 8 to 8 ಡ್ಯೂಟಿ ಇತ್ತು. ಹಂಗಾಗಿ ಫ್ರೆಂಡ್ಸ್ ನಾನು ನಿಮಗೆ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ನಾನು ಬಂದಾಗಲೇ 9 o'clock ಆಗಿತ್ತು. ನಾನು 9 o'clock ಬಂದ ತಕ್ಷಣ ನನ್ನ ಮಗಳು ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ಮತ್ತು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದು ಮತ್ತು ಚಪಾತಿ 2 ಕೊಟ್ಲು ತಿಂದುಬಿಟ್ಟು ಮೊಸರಲ್ಲಿ ಸ್ವಲ್ಪ ರೈಸ್ ತಿಂದು ಆರಾಮಾಗಿ ಮಲ್ಕೊಂಡೆ. ನಿನ್ನೆ ಫ್ರೆಂಡ್ಸ್ ನಂದು 8 o'clock ಡ್ಯೂಟಿ ಆಗಿರೋದ್ರಿಂದ ನಾನು ನಿನ್ನೆ ಏನು ನಾಷ್ಟ ಮಾಡಿದ್ದೀನಿ. ನಿನ್ನೆ ನನಗೆ ಫ್ರೆಂಡ್ಸ್ ಇಡ್ಲಿ ಇತ್ತು ಮೊನ್ನೆದು, ಅದನ್ನು ಬಿಸಿ ಮಾಡ್ಕೊಂಡು ಅದೇ ಇಡ್ಲಿ ತಗೊಂಡು ಫ್ರೆಂಡ್ಸ್ 8 ಗಂಟೆಗೆ ಮಾಮೂಲಿ ನಾನು ಡ್ಯೂಟಿ 9 ಗಂಟೆಗೆ ಹೋದರೆ ಫ್ರೆಂಡ್ಸ್, ನಿನ್ನೆ ನಿಮಗೆ ಗೊತ್ತು ವಿಶೇಷವಾದಂಥ ದಿನ ಶ್ರೀರಾಮನವಮಿ. ಫ್ರೆಂಡ್ಸ್, ನಾನು ಯಾವ ವರ್ಷವೂ ಹಬ್ಬದ ದಿನ ಶ್ರೀರಾಮನವಮಿ ಹಬ್ಬ ಯಾವಾಗಲೇ ಆಗಲಿ ದೇವಸ್ಥಾನಕ್ಕೆ ಹೋಗದೇ ಇರ್ತಾ ಇರಲಿಲ್ಲ. ಆದರೆ ನಿನ್ನೆ ಒಂದೇ ದಿನ ಮಿಸ್ ಆಗಿದ್ದು. ಅದನ್ನು ನಿಮಗೆ ರೀಸನ್ ಹೇಳ್ತೀನಿ ಯಾಕೆ ಅಂತ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಡ್ಯೂಟಿಗೆ ಹೋದ್ನ 10 ಗಂಟೆ ಮೇಲೆ ಹೋಗೋಣ ಅಂದರೆ ಬಿಸಿಲು ನಿಮಗೆ ಗೊತ್ತು ಕ್ಲೋಸ್ ಆಗಿರುತ್ತೆ. ನಾನಿರೋ ಜಾಗದಲ್ಲಿ ಓಂ ಶಕ್ತಿ ಟೆಂಪಲ್ ಇರೋದು. ಆಮೇಲೆ ಫ್ರೆಂಡ್ಸ್ ಒಂದು 11 ಗಂಟೆ 11 ರೌಂಡ್ಸ್ ಹೋದಾಗ ನನಗೆ ಅಲ್ಲಿ ಕೆಲಸ ಮಾಡೋ ವರ್ಕರ್ಸು, ಮೇಡಮ್ ಇಲ್ಲಿ ಪಾನಕ ಮತ್ತು ಇದು ಕೊಡ್ತಾಯಿದ್ದಾರೆ, ಏನಪ್ಪ ಮಜ್ಜಿಗೆ ಕೊಡ್ತಾ ಇರ್ತಾರೆ, ಇಸ್ಕೊಬಂದು ಕೊಡೋದ ಅಂದರು. ನೀವು ಯಾಕೆ ಇಸ್ಕೊಬಂದು ಕೊಡ್ತೀರಿ, ನಾನೇ ಹೋಗಿ ತಗೊಂಡು ತಂದು ಇಸ್ಕೊಂಡು ಕುಡಿತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಹೋದೆ. ಸ್ವಲ್ಪ ಸ್ಟಾಫ್ ಎಲ್ಲರೂ ಎಷ್ಟೊಂದು ಜನನೂ ಹೋದರು. ಆಮೇಲೆ ಫ್ರೆಂಡ್ಸ್ ಹೋಗಿ 1 ಕಪ್ಪು ಮಜ್ಜಿಗೆ ಕುಡಿದೆ. ಯಾಕೋ ಪಾನಕ ಕುಡಿಬೇಕು ಅನ್ನಿಸ್ಲಿಲ್ಲ, ನಾನು ಕುಡಿಲಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ರಾಮನ ಭಕ್ತ ಆಂಜನೇಯ ಎಲ್ಲ ಆಂಜನೇಯನ ಟೆಂಪಲ್ ಅಂತೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಿಂಗಾರ ಆಗಿತ್ತು ಅಂದರೆ ಅದು ಕ್ಲಿಪ್ಪಿಂಗ್ ಹಾಕ್ತೀನಿ ನಿಮಗೆ ಫ್ರೆಂಡ್ಸ್. ನಾನು ಆ ಮಜ್ಜಿಗೆದು ಮತ್ತು ಅದು ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಇವತ್ತು ಆಲ್ರೆಡಿ ಶನಿವಾರ ನನ್ನ ಮಗಳು ಉಪವಾಸ ಇದ್ದು ಆಗಲೇ ಟೆಂಪಲ್ಗೆ ಹೋದ್ಲು. ರಾಮ ಶಕ್ತಿವಂತ, ಇವನು ಆಂಜನೇಯ ಶಕ್ತಿವಂತ, ಮತ್ತು ಅವನು ಪ್ರಪಂಚನ ಎತ್ತಿದಂಥವನು ಅಂತ ನಿಮಗೆ ಎಲ್ಲ ಗೊತ್ತು. ಹಂಗಾಗಿ ಫ್ರೆಂಡ್ಸ್ ನಾವು ಎಷ್ಟೊಂದು ಜನ ಆಂಜನೇಯನ ಭಕ್ತರು ಉಪವಾಸ. ನನ್ನ ಮಗಳಂತೂ ಫ್ರೆಂಡ್ಸ್ ಒಂದು ಸಾಟರ್ಡೇನೂ ಉಪವಾಸ ಇರಲ್ಲ ಅನ್ನೋ ಹಾಗಿಲ್ಲ ಫ್ರೆಂಡ್ಸ್. ಹೆಂಗೆ ಬರ್ತಾಯಿದೆ ಬೆವರು ಅಂದರೆ ನೀರು ಥರ ಹರಿತಾ ಇದೆ ಎಲ್ಲ ಕಡೆನೂ. ನೋಡಿ ಫ್ರೆಂಡ್ಸ್, ನನ್ನ ಬೆರಳಲ್ಲೆಲ್ಲ ಹೆಂಗೆ ಹರಿತಾ ಇದೆ, ಹಂಗಾಗಿ ಸಖತ್ತು ಸೆಕೆ. ಹಂಗಾಗಿ ಇನ್ನು ಫ್ರೆಂಡ್ಸ್ ನಿನ್ನೆ ಫ್ರೈಡೇ ಬೇರೆ, ಯಾಕೋ ಹೋಗೋದ್ಮೇಲೆ ಬರುವಾಗ ನೋಡಿದ್ರೆ ಇನ್ನು ಹೋಗುವಾಗ ಫ್ರೆಂಡ್ಸ್ ನಾನು ಟೆಂಪಲ್ ಮುಂದೆನೇ ಕೈ ಮುಕ್ಕೊಂಡು ಹೋಗಿದೆ. ಯಾಕೆ ಅಂದರೆ ಆಲ್ರೆಡಿ 8:15 ಆಗಿತ್ತು. ಇನ್ನು ಅಲ್ಲೂ ನನಗೆ ಹೋಗೋಕ್ಕೆ ಆಗಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಲಸದ ಬಿದ್ದಿದೆ. ಯಾಕೆ ಅಂದರೆ ನಾನು ಈ ಬಿಸಿಲಿಗೆ ಅರ್ಧ ಭಯ ಬೀಳೋ ಥರ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಎಲ್ಲಿಗೆ ಹೋಗಬೇಕು ಅನ್ಸಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್ ಅಲ್ಲೋಗಿ ಮಜ್ಜಿಗೆ, ಅದು ಒಂದು ದೊಡ್ಡ ದೇಶದಲ್ಲಿದ್ದರೆ ಅದು ನೋಡೋದೇ ಒಂದು ಖುಷಿ, ನಮಗೆ ನಿಮಗೆ ಇಲ್ಲ. ಯಾಕೆ ಅಂದರೆ ಗೊತ್ತಾ ಫ್ರೆಂಡ್ಸ್, ಅದು ಎಲ್ಲ ದಿನವೂ ಬರಲ್ಲ. ನೋಡಿ, ನಾವು ಡೈಲಿ ಕೋಸಂಬರಿ ಮಾಡ್ತೀವಿ, ಡೈಲಿ ಏನೆಲ್ಲ ಮಾಡ್ತೀವಿ, ಆದರೆ ಅದ್ರ ಟೇಸ್ಟು ನಮಗೆ ಬರಲ್ಲ. ಹಂಗಾಗಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮಜ್ಜಿಗೆ. 2 ಕಪ್ಪು ಮಜ್ಜಿಗೆನ ಕುಡಿದು ಫ್ರೆಂಡ್ಸ್ ನಾನು ಬಂದೆ. ಇನ್ನು ಕೋಸಂಬರಿ ಒಂದು ಮಿಸ್ ಆಯಿತು, ನಾನೇ ಮನೆಯಿಂದ ಕೋಸಂಬರಿ ತಗೊಂಡೋಗಿದ್ದೆ. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ವೀಡಿಯೋದಲ್ಲಿ ನೀವು ನೋಡಿರ್ತೀರಿ, ನಮ್ಮ ಮನೇಲಿ ಡೈಲಿ ಏನು ಮಿಸ್ ಆದರೂ ಸೌತೆಕಾಯಿ ಮಿಸ್ ಆಗೋಲ್ಲ, ನಲ್ಲಿಕಾಯಿ ಮಿಸ್ ಆಗೋಲ್ಲ, ಜ್ಯೂಸ್ ಮಿಸ್ ಆಗೋಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಬೆವರು ಎಲ್ಲ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ನನ್ನ ಮಗಳು ಇವತ್ತು ಉಪವಾಸ. ಆವಾಗಲೇ 1/2 hour ಆಯಿತು ಫ್ರೆಂಡ್ಸ್, ಟೈಮ್ ನೋಡ್ತಾ ಇದ್ದೀನಿ. ಅವಳು ಹೋಗಿ 1/2 hour ಆಯಿತು. ಯಾಕೆಂದರೆ ಅವಳು 1 ಗಂಟೆಗೆ ತಿನ್ನೋದು. ಅವಳು ಈಗ ಟೆಂಪಲ್ಗೆ ಹೋಗಿ, ನಮ್ಮ ಮನೇಲಿ ನೀರು ಖಾಲಿ ಆಗಿತ್ತು. ನಿಮಗೆ ಗೊತ್ತು, ನಮ್ಮಲ್ಲಿ ಅಕ್ವಾಗಾರ್ಡ್ ಇದ್ರೂ
ದಿನ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ. ನೆನ್ನೆ ಫ್ರೆಂಡ್ಸ್ ಅಷ್ಟೊಂದು ನನಗೆ ಏಕೆಂದರೆ ಮನಸ್ಸಿಗೆ ಅಷ್ಟು ಸಮಾಧಾನ. ಯಾಕೆ ಅಂದರೆ ನೋಡಿ, ಆ ಟೆಂಪಲ್ಗೆ ಹೋಗಬೇಕಿತ್ತು, ಹೋಗೋಕ್ಕಾಗಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಯೋಚನೆ ಮಾಡಿದೆ, ಈಗ ಸಂಜೆ ಟೈಮ್ ಅಂತೂ ಟೆಂಪಲ್ಗೆ ಹೋದರೆ ನಿಮಗೆ ಗೊತ್ತು, ಫುಲ್ ಅಂದರೆ ಫುಲ್ ಖುಷಿಯಾಗುತ್ತೆ, ಆದರೆ ರಶ್ಶು ಅಷ್ಟೇ ಇರುತ್ತೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಇನ್ನೇನು ಹೆಂಗೂ ಬರುವಾಗ ಟೆಂಪಲಲ್ಲಿ ಕೈ ಮುಗಿದಿದ್ದೀವಿ, ಇಲ್ಲಿ ಮಜ್ಜಿಗೆ ಕುಡ್ದಿದ್ದೀನಿ, ಇನ್ನೇನು ಮಾಮೂಲಿ 9 ಗಂಟೆಗೆ ಡ್ಯೂಟಿಗೆ ಬರಬೇಕು. ಆಮೇಲೆ ಫ್ರೆಂಡ್ಸ್ ನಾನು ಬರೋ ಟೈಮಲ್ಲಿ ಇನ್ನೇನು ಆಲ್ರೆಡಿ ಟೆಂಪಲ್ನ ಮುಚ್ಚಿತ್ತು, 9 ಕಾಲಾಗಿತ್ತು. ಆಮೇಲೆ ಫ್ರೆಂಡ್ಸ್ ನಾನು ಮೊನ್ನೆನೇ ಹೋಗಿ ನನ್ನ ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಟ್ಟು ಬಂದೆ. 3 ಸ್ಯಾರಿ ಕೊಟ್ಟಿದ್ದೀನಿ, 1 ವರ್ಕ್ ಕೊಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಡ್ರೆಸ್ ಪೀಸು ಮನೆಯಲ್ಲೇ ಇತ್ತು ಅಂತ ನಿಮ್ಗೆ ಹೇಳಿದ್ ನಾನು ತುಂಬ ದಿವಸದಿಂದ. ಅದಕ್ಕೂ ನಾನು ಸ್ವಲ್ಪ ಡಿಸೈನ್ ಇಟ್ಟು ಫ್ರೆಂಡ್ಸ್ ನಾನೇನಾದರೂ ಅದನ್ನೆಲ್ಲ ಅವ್ರು ಒಟ್ಟಿಗೆ ಹೊಲ್ಕೊಟ್ರೆ ಅದು ಫುಲ್ಲು ನಿಮಗೆ ಎಷ್ಟು ಚೆನ್ನಾಗಿ ನಮ್ಮ ಟೈಲರು ಸ್ಟಿಚ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್. ಯಾಕೆ ಅಂದರೆ ಅವರು ಇವಾಗ ಅಂತಲ್ಲ, ನಮಗೆ ತುಂಬ ದಿವಸದಿಂದಲೂ ಹೊಲ್ಕೊಡ್ತಾರೆ. ಆದರೆ ಅವರು ಸ್ಟಿಚ್ ಮಾಡೋ ಬ್ಲೌಸ್ ಇರ್ಬೋದು, ನಂದು ಎಲ್ಲರೂ ಕೇಳ್ತಾರೆ ಡ್ರೆಸ್ಸು ಚೆನ್ನಾಗಿ ಹೊಲ್ದಿದ್ದಾರೆ, ಬ್ಲೌಸು ಚೆನ್ನಾಗಿ ಹೊಲ್ದಿದ್ದಾರೆ ಅಂತ. ಇನ್ನು ಫ್ರೆಂಡ್ಸ್ 4500 ಏನೋ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ಅಣ್ಣ ನನಗೆ ತುಂಬ ಲೇಟಾಗೇ ಹೊಲ್ಕೊಡಿ, ಹಬ್ಬಕ್ಕೆ ಮಾತ್ರ ಬಸವ ಜಯಂತಿ ಹಬ್ಬ ನಾವು ಕನ್ನಡ ಲಿಂಗ ಆಯ್ತಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ ಮೇಡಮ್ 20ಗೆ ಬನ್ನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ತುಂಬ ಎಲ್ಲನೂ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅವ್ರಿಗೆ ಯಾವಾಗ ನೋಡಿ ರಶ್ ಇರುತ್ತೆ. ಆಮೇಲೆ ಏನಿಲ್ಲ ಅಂದರೂ ಅವ್ರ ಹತ್ರ ಒಂದು 8 ಜನ 10 ಜನ ಇಟ್ಕೊಂಡಿದ್ದಾರೆ ಕೆಲಸಕ್ಕೆ. ಇದು ವರ್ಕ್ ಮಾಡೋದಕ್ಕೆ, ಹ್ಯಾಂಡ್ ವರ್ಕ್ ಮಾಡೋದಕ್ಕೆ, ಮಿಷನ್ ವರ್ಕ್ ಮಾಡೋದಕ್ಕೆ ಎಲ್ಲದಕ್ಕೂ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಆದರೆ ಅಷ್ಟೇ ಈಗ ನೋಡಿ ಫ್ರೆಂಡ್ಸ್, ನಾವು ಏನೇ ಹೊಲಿಸ್ಲಿ ಏನೇ ಮಾಡಲಿ ತುಂಬ ಚೆನ್ನಾಗಿ ಹೊಲಿಯ ಇರಬೇಕಲ್ವ ನಮಗೆ. ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡೋಣ ಯಾವಾಗ ಹೊಲಿತಾರೆ ಅಂತ. ಇನ್ನು ನಾನು ಇವಾಗ ಕೊಟ್ಟಿರೋ ಸ್ಯಾರಿಲಿ ಅದು ಕ್ರಿಸ್ಮಸ್ದು ಸ್ಯಾರಿ ಒಂದು ಕೊಟ್ಟಿದ್ದೀನಿ, ಇನ್ನೊಂದು ನನಗೆ ಕುಂಕುಮಕ್ಕೆ ಅಂತ ಕೊಟ್ಟಿದ್ದ ಸ್ಯಾರಿ ಅದೊಂದು ಕೊಟ್ಟಿದ್ದೀನಿ, ಗಿಫ್ಟ್ ಸ್ಯಾರಿ. ಇನ್ನೊಂದು ನಾನೇ ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡಿದ್ದೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಏನೋ ಫ್ರೆಂಡ್ಸ್ ಅದಕ್ಕೆ ವರ್ಕ್ ಹಾಕೋಕ್ಕೆ ಹೇಳಿದ್ದೀನಿ, ಮಿಷಿನ್ ವರ್ಕು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ನನಗೆ ಬಿಲ್ ಕಳಿಸುವಾಗ ಆ ಮಿಷಿನ್ ವರ್ಕ್ದು ಏನು ಬಿಲ್ಲೇ ಹಾಕಿಲ್ಲ. ಹಂಗಾಗಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಹೊಲಿಯೋಕ್ಕೆ, ಸ್ಟಿಚ್ ಮಾಡೋಕ್ಕೆ. ಅದೇನಾದ್ರು ತಂದರೆ ನಿಮಗೆ ಫುಲ್ಲು ತೋರಿಸ್ತೀನಿ ಬಟ್ಟೆಗಳನ್ನ. ಆದರೆ ಅದೇ 4,500 ಆಗಿದೆ ಫ್ರೆಂಡ್ಸ್. ಇವಾಗ ಏನು ಗೊತ್ತಾ, ಬಟ್ಟೆ ತಗೋಬೋದು, ಆದರೆ ಸ್ಟಿಚ್ ಮಾಡೋಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ. ಅಷ್ಟೊಂದು ರೈಟು ಅಂದರೆ ಈಗ ಯಾವ ರೈಟು ಏನು ಕಮ್ಮಿ ಇಲ್ವಲ್ಲ ಫ್ರೆಂಡ್ಸ್. ಹಂಗಾಗಿ ಅದಕ್ಕೆ ಫ್ರೆಂಡ್ಸ್ ಟಿಶ್ಯೂ ತಂದೆ, ಯಾಕೆಂದರೆ ಫುಲ್ಲು ಬೆವರು ಬರ್ತಾಯಿದೆ ನೆನ್ನೆ. ಹಂಗಾಗಿ ಅದೊಂದು ಮಿಸ್ ಆಯಿತು ಫ್ರೆಂಡ್ಸ್. ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆ ಮಜ್ಜಿಗೆದು, ಮತ್ತು ಅಲ್ಲಿ ನಮಗೆಲ್ಲ ಕೊಡ್ತಾಯಿದ್ರಲ್ಲ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನಾನೇ ರಾಜಕುಮಾರ ಪಿಕ್ಚರ್ ಹಾಕಿದೆ ಪುನೀತ್ ಸರ್ದು, ಆಫ್ ಮಾಡಿದೆ. ಯಾಕಂದರೆ ಯಾರು ನೋಡೋರಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗಳು ಬಂದು ಅವಳು ಒಂದು ಶನಿವಾರನೂ ಮಿಸ್ ಆಗ್ದಂಗೆ ನೆನ್ನೆ ಹೋಗಿದ್ಲು, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನಮ್ಮನೆ ಹತ್ರ ಟೆಂಪಲ್ ಹತ್ರ ಮಧ್ಯಾಹ್ನ 1 ಗಂಟೆಗೆ ಫುಲ್ಲು ಕೋಸುಂಬರಿ ಎಲ್ಲನೂ ಕೊಡ್ತಾರೆ. ಅದೊಂದು ಮಿಸ್ ಆಯಿತು. ಯಾಕೆಂದರೆ ನಾನು ಇರಲಿಲ್ಲ ಫ್ರೆಂಡ್ಸ್, ಕೆಲಸಕ್ಕೆ ಹೋಗಿದ್ನಲ್ಲ. ಇನ್ನು ಸಾಯಂಕಾಲ ಅಂದರೆ ನಿಮಗೆ ಗೊತ್ತಲ್ಲ, ಹಾಗಾಗಿ ನೆನ್ನೆ ವೀಡಿಯೋ ನಂದು ಇಷ್ಟ ಆಗಿತ್ತು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇನಾದರೂ ಫಸ್ಟ್ ನೋಡ್ತಾಯಿದ್ರೆ